ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತಿನ ದಿನ ಬೆಳಗ್ಗೆ ಆಲ್ರೆಡಿ 7 ಗಂಟೆ ಆಗಿದೆ. ಆದರೆ ಈ ಬೇಸಿಗೆಯಲ್ಲಿ ಇದು ಒಂದು ಹೊಗೆ ಮಂಜು ಬೀಳುತ್ತಾ ಇದೆ. ಅದ್ಭುತವಾದ ಮನಮೋಹಕ ದೃಶ್ಯ. ಒಂದು ರೀತಿಯಲ್ಲಿ ಊಟಿಯ ಪರಿಸರದಲ್ಲಿ ಇರ್ತಕ್ಕಂಥ ಯಾವ ರೀತಿಯಾಗಿ ಮಂಜು ಬೀಳ್ತಿರೋದು ಆ ಥರ ಬೀಳ್ತಾ ಇದೆ. ಒಂದು ಕಡೆ ಪರಿಸರದ ವ್ಯತಿರಿಕ್ತ ಪರಿಸ್ಥಿತಿ ಕೂಡ ಅನ್ನಿಸ್ತಾ ಇದೆ. ಈ ಚಳಿಗಾಲದಲ್ಲಿ ಮಾತ್ರ ಮಂಜು ಬೀಳೋದನ್ನು ನೋಡ್ತಿದ್ವಿ. ಇದು ಈಗಾಗಲೇ ಮಾರ್ಚ್ ತಿಂಗಳು, ಅಂದರೆ ಬೇಸಿಗೆ ಪ್ರಾರಂಭವಾಗಿದೆ. ಇಂಥ ಸಮಯದಲ್ಲಿ ಈ ಒಂದು ಮಂಜು ಬೀಳ್ತಾ ಇದೆ ಅಂದರೆ ನಮ್ಮ ವಾತಾವರಣ ಯಾವ ರೀತಿ ಏರ್ಪೇರ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಊಹೆ ಮಾಡ್ಕೋಬೇಕಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿಯಲ್ಲಿ ಬೀಳೋದು ಸಾಮಾನ್ಯ. ಈಗಾಗಲೇ ಮಾರ್ಚ್ ತಿಂಗಳು ಆಗಿದೆ. ಆದರೂ ಈ ಥರ ದಟ್ಟವಾದ ಹೊಗೆ ಮಂಜು ಬೀಳ್ತಾ ಇದೆ. ಇದಕ್ಕೆ ಏನು ಕಾರಣ ಇರ್ಬೋದು? ಪರಿಸರದಲ್ಲಿ ಮುಖ್ಯವಾಗಿ ಒಂದು ಸಸ್ಯ ಸಂಪತ್ತು ಅಂದರೆ ಮರಗಳ ಕೊರತೆ ಆಗ್ತಿದೆ. ಈ ಒಂದು ಸಸ್ಯ ಸಂಪತ್ತು ಏನಾದರೂ ಇದ್ದದ್ದೇ ಆಗಿದ್ದರೆ ಈ ವಾತಾವರಣವನ್ನು ಒಂದು ಸಹಜ ಸ್ಥಿತಿ, ಅಂದರೆ ಯಾವ ರೀತಿಯಾಗಿ ಯಾವ ವಾತಾವರಣಕ್ಕೆ ಇರಬೇಕೋ ಅದನ್ನು ಮೇಂಟೆನೆನ್ಸ್ ಮಾಡ್ತಿದ್ವು ಅಥವಾ ಮ್ಯಾನೇಜ್ ಮಾಡ್ತಿದ್ವು. ಮರಗಳ ಸಂಖ್ಯೆ ಅತಿಯಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗಿದರ ಪ್ರಭಾವ ಇರ್ಬೋದೇನೋ ಅಂತ ನನ್ನ ಅನಿಸಿಕೆ. ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಹೊಗೆ ಮಂಜನ್ನು ಬೀಳೋದಕ್ಕೆ ಕಾರಣ ಏನಿರ್ಬೋದು ಅಂತ ಕೂಡ ತಿಳಿದಂಥವರು ಕಮೆಂಟ್ ಮಾಡೋದ್ರ ಮುಖಾಂತರ ನಿಮಗೆ ತಿಳಿಸ್ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ವೈಪರೀತ್ಯ ಯಾವ ರೀತಿ ಆಗ್ತದೆ ಅನ್ನೋದಕ್ಕೆ ಇದೇ ಮುಖ್ಯ ಕಾರಣ ಕೂಡ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಸರಿಯಾಗಿ. ದಯಮಾಡಿ ತಿಳಿದವರು ಇದ್ರ ಬಗ್ಗೆ ತಿಳಿಸಬೇಕು. ಯಾವ ಕಾರಣಕ್ಕಾಗಿ ಮಂಜು ಬೀಳುತ್ತದೆ ಅಥವಾ ಈ ರೀತಿಯಾಗಿ ಅಕಾಲಿಕವಾಗಿರ್ತಕ್ಕಂಥ ಮಳೆ ಬರೋದನ್ನು ನೋಡ್ತಾ ಇದ್ವಿ. ಅಕಾಲಿಕ ಬೇಸಿಗೆ ಅಥವಾ ಅಕಾಲಿಕವಾಗಿ ಮಳೆಗಾಲದಲ್ಲಿ ಅತಿಯಾದ ಬಿಸಿಲಿರೋದನ್ನು ನಾವೆಲ್ಲ ಕಾಣ್ತಿದ್ವಿ. ಚಳಿಗಾಲ ಮುಕ್ತಾಯವಾಗಿ ಬೇಸಿಗೆಯಲ್ಲಿ ಈ ಥರ ಮಂಜು ಬೀಳೋದನ್ನು ಇದುವರೆಗೂ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಅನುಭವದಲ್ಲಿ ನೋಡಿಲ್ಲ. ಯಾರಾದರೂ ಇದ್ರ ಬಗ್ಗೆ ತಿಳಿದವರು ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ಇದಕ್ಕೆ ಕಾರಣವನ್ನು ತಿಳಿಸ್ಬೋದು. ಹಾಗೂ ನನಗೆ ಅನಿಸೋ ಪ್ರಕಾರ ಈ ಒಂದು ಮರಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗಿರ್ಬೋದೇನೋ ಅಂತ ನನ್ನ ಅನಿಸಿಕೆ. ಇನ್ಮೇಲಾದರೂ ವಾತಾವರಣವನ್ನು ಸರಿದೂಗಿಸಬೇಕಾದರೆ ಪರಿಸರದಲ್ಲಿ ನಾವು ಕನಿಷ್ಠ 1 ಎಕರೆಯಲ್ಲಿ 10 ರಿಂದ 15 ಮರಗಳನ್ನು ಬೆಳೆಸೋದ್ರ ಮುಖಾಂತರ ವಾತಾವರಣವನ್ನು ಸಮಸ್ಥಿತಿಯಲ್ಲಿರುವಂತೆ ಮಾಡೋಣ. ಜೈ ರೈತ, ಜೈ ರೈತ, ಜೈ ಬಜರಂಗಬಲಿ. ಧನ್ಯವಾದಗಳು.